ರಾಜ್ಯಪಾಲರಾದ ದೇವದಾಸ್ ಭಂಡಾರಿ ಅವರ ಭೇಟಿಯ ಪ್ರಯುಕ್ತ ಲಯನ್ಸ್ ಕ್ಲಬ್ ಮಂಗಳೂರು ಇದರ ವತಿಯಿಂದ ವಿವಿಧ ಕಾರ್ಯಯೋಜನೆಗಳನ್ನು ನವೆಂಬರ್ 24ರಂದು ಅನುಷ್ಠಾನ ತರಲಾಯಿತು. ಲಯನ್ಸ್ ಕ್ಲಬ್ ಮಂಗಳೂರು ಕಳೆದ ಹಲವು ವರ್ಷಗಳಿಂದ ಸಾಮಾಜಿಕ ಕಾರ್ಯಗಳನ್ನು ನಡೆಸುತ್ತಿದ್ದು, ನವೆಂಬರ್ 24ರಂದು ಲಯನ್ಸ್ ಕ್ಲಬ್ನ ಜಿಲ್ಲಾ ರಾಜ್ಯಪಾಲರಾದ ದೇವದಾಸ್ ಭಂಡಾರಿ ಅವರು ಅಧಿಕೃತ ಭೇಟಿ ನೀಡಿದ ಸಂದರ್ಭ ವಿವಿಧ ಕಾರ್ಯಯೋಜನೆಗಳಾದ ಲಯನ್ ಸೇವಾ ಮಂದಿರಕ್ಕೆ ನೂತನ ಧ್ವನಿವರ್ಧಕದ ಕೊಡುಗೆ, ಲಯನ್ ಸೇವಾ ಮಂದಿರದ ಮೇಲ್ಭಾಗದ ಕಿಟಕಿಗಳಿಗೆ ನೂತನ ಪರದೆಯ ಅಳವಡಿಕೆ, ರಸ್ತೆಯಲ್ಲಿ ಚಾಲಕರು ನಿರ್ವಹಿಸಬೇಕಾದ ನಿಯಮಗಳ ಕುರಿತು ಮಾಹಿತಿ ಪಟ್ಟಿ, ಬೆರಳಚ್ಚು ತರಬೇತಿ ಕೇಂದ್ರ ಹಾಗೂ ಲಯನ್ಸ್ ಜ್ಞಾನ ಕೇಂದ್ರಕ್ಕೆ ಭೇಟಿ, ಕದ್ರಿ ಸರ್ವಿಸ್ ಸ್ಟೇಷನ್ನಲ್ಲಿ 300 ಆಟೋ ಚಾಲಕರಿಗೆ ವಾಯು ಮಾಲಿನ್ಯದ ಬಗ್ಗೆ ಅರಿವಿನ ದಾಖಲೆ ಪತ್ರ, ವೆಲ್ಲಾಕ್ ಆಸ್ಪತ್ರೆಯ ಕೃತಕಾಂಗ ನಿರ್ಮಾಣಕ್ಕೆ ಭೇಟಿ ನೀಡಿ 7 ಬಡ ಕುಟುಂಬದ ವಿಕಲಚೇತನರಿಗೆ ಕೃತಕಾಂಗದ ನೆರವು, ಶುದ್ಧ ಕುಡಿಯುವ ನೀರಿನ ಘಟಕದ ಕೊಡುಗೆ, ವೆಲ್ಲಾಕ್ನ ಬರ್ನ್ ಸೆಂಟರ್ಗೆ ಭೇಟಿ, ಮಣ್ಣಗುಡ್ಡದ ಗೋಕರ್ಣನಾಥ ಕಾಲೇಜಿಗೆ ಭೇಟಿ ನೀಡಿ ಹೆಣ್ಣು ಮಕ್ಕಳಿಗೆ ನ್ಯಾಪ್ಕಿನ್ ಮಿಷಿನ್ನ ಕೊಡುಗೆ, ಕೊಡೆಲ್ಬೈಲ್ನ ವಾತ್ಸಲ್ಯ ಧಾಮದಲ್ಲಿ ವೃದ್ಧರಿಗೆ ಊಟದ ವ್ಯವಸ್ಥೆ ನೀಡಲಾಯಿತು. ನಂತರ ಲಯನ್ಸ್ ಮಲ್ಲಿಕಟ್ಟೆ ಎದುರುಗಡೆ ಜೀಬ್ರಾ ಕ್ರಾಸಿಂಗ್ ನ ಉದ್ಘಾಟನೆ ಹಾಗೂ ಮಲ್ಲಿಕಟ್ಟೆಯಲ್ಲಿರುವ ಲಯನ್ಸ್ ಕ್ಲಬ್ ಕೊಡುಗೆಯ ಬಸ್ ನಿಲ್ದಾಣಕ್ಕೆ ಭೇಟಿ ನೀಡಲಾಯಿತು. ಸೇವಾ ಮಂದಿರದಲ್ಲಿ ಹಲವು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿರುವ ಜೆರೋ ಮುಂತೋರ್ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ನಂತರ ಬಡ ಕುಟುಂಬದ ಹೆಣ್ಣು ಮಗುವಿನ ಮದುವೆಯ ಖರ್ಚು ಶ್ರೀ ಶಾರದಾ ಸೇವಾ ಟ್ರಸ್ಟ್ ಕಂಪ್ಯೂಟರ್ ಸೆಂಟರ್ಗೆ ಹಾಗೂ ವಿವಿಧ ಫಲಾನುಭವಿಗಳಿಗೆ ಸವಲತ್ತುಗಳನ್ನು ವಿತರಿಸಲಾಯಿತು. ಈ ವೇಳೆ ಲಯನ್ಸ್ ಕ್ಲಬ್ ಮಂಗಳೂರಿನ ಅಧ್ಯಕ್ಷರಾದ ಲಯನ್ ಎಂಜೆಎಫ್ ವಿಜಯ ವಿಷ್ಣುಮಯ್ಯ ಹಾಗೂ ರಾಜ್ಯಪಾಲರಾದ ದೇವದಾಸ್ ಭಂಡಾರಿ ಅವರು ಕ್ಲಬ್ನ ಕಾರ್ಯಚಟುವಟಿಕೆಗಳ ಕುರಿತು ಮಾಧ್ಯಮಗಳಿಗೆ ಮಾಹಿತಿ ನೀಡಿದರು. ಜಿಲ್ಲಾ ರಾಜ್ಯಪಾಲರ ಅಧಿಕೃತ ಭೇಟಿಯ ಸಂದರ್ಭದಲ್ಲಿ ಇವತ್ತು ಬೆಳಿಗ್ಗೆನಿಂದ ನಮ್ಮ ಲಯನ್ಸ್ ಸೇವಾ ಮಂದಿರ್, ನಮ್ಮ ಲಯನ್ಸ್ ಕ್ಲಬ್ ಮಂಗಳೂರಿನ ಕರ್ಮಭೂಮಿ ಅಲ್ಲಿ ಏನಿದೆ ಅದರ ಧ್ವನಿವರ್ಧಕವನ್ನು, ಹೊಸ ಧ್ವನಿವರ್ಧಕವನ್ನು ಅಳವಡಿಸಿ ಅತ್ಯಂತ ಒಳ್ಳೆಯ ತಂತ್ರಜ್ಞಾನ ಇರುವಂಥ ಧ್ವನಿವರ್ಧಕವನ್ನು ಅಳವಡಿಸಿದ್ದೇವೆ. ಮತ್ತು ಒಂದು ನಮ್ಮ ಮೊದಲನೇ ಮಹಡಿಯ ಬದಿಯನ್ನು ಮೆಶ್ ಮೂಲಕ ಕವರ್ ಮಾಡುವಂಥದ್ದು. ಅದರ ನಂತರ ಪರಿಸರ ಜಾಗೃತಿಯ ಒಂದು ಟ್ರಾಫಿಕ್ ಯಾವ್ಯಾವ ಟ್ರಾಫಿಕ್ಕನ್ನು
ಕಾನೂನನ್ನು ನೀವು ಯಾವತ್ತಿಗೂ ಉಲ್ಲಂಘಿಸ್ತೀರಿ, ಅದರಲ್ಲಿ ಯಾವ ಯಾವ ಪೆನಾಲ್ಟಿ ಇದೆ ಅಂತ ಹೇಳುವಂಥದ್ದನ್ನು. ಅದರ ನಂತರ ಕದ್ರಿ ಸರ್ವಿಸ್ ಸ್ಟೇಷನಲ್ಲಿ 300 ರಿಕ್ಷಾ ಡ್ರೈವರ್ಗಳಿಗೆ, 300 ರಿಕ್ಷಾಗಳಿಗೆ, ಆಟೋ ರಿಕ್ಷಾಗಳಿಗೆ ಪರಿಸರ ಮಾಲಿನ್ಯದ ಒಂದು ಸರ್ಟಿಫಿಕೇಟ್, ಎಮಿಷನ್ ಟೆಸ್ಟ್ ಸರ್ಟಿಫಿಕೇಟನ್ನು ಮಾಡಿದ್ದೇವೆ. ಅದರ ನಂತರ ನಮ್ಮ ಶಾಶ್ವತ ಒಂದು ಕಾರ್ಯಕ್ರಮ ಇದೆ, ಲಯನ್ಸ್ ಲಿಂಬ್ ಸೆಂಟರ್, ಅಲ್ಲಿ ಹೋಗಿಬಿಟ್ಟು 7 ಲಿಂಬನ್ನು ಕೂಡ ದಾನ ಮಾಡಿದ್ದೇವೆ. ಅದರ ನಂತರ ನಮ್ಮದೇ ಲಯನ್ಸಿನವರು ಶುರು ಮಾಡಿದ ಲಯನ್ ಬರ್ನ್ ಸೆಂಟರ್ಗೆ ಕೂಡ ಭೇಟಿಯನ್ನು ಕೊಟ್ಟಿದ್ದೇವೆ. ಈಗ ತಾನೇ ಶ್ರೀ ಗೋಕರ್ಣನಾಥೇಶ್ವರ ಕಾಲೇಜ್ ಇಲ್ಲಿ ಮಣ್ಣಗುಡ್ಡ, ಇಲ್ಲಿ ಹೋಗಿ ಅವರಿಗೆ ನ್ಯಾಪ್ಕಿನ್ ಬರ್ನಿಂಗ್ ಮಿಷನ್ ಹುಡುಗಿಯರಿಗೆ ಬೇಕಾದಂಥ ದಾನ ಮಾಡಿ, ವಾತ್ಸಲ್ಯ ಧಾಮದಲ್ಲಿ ಇಲ್ಲಿಯ ಇವತ್ತಿನ ಮಧ್ಯಾಹ್ನದ ಊಟವನ್ನು ಕೂಡ ನಾವು ಪ್ರಾಯೋಜಿಸಿದ್ದೇವೆ. ಲಯನ್ಸ್ ಕ್ಲಬ್ ಮಂಗಳೂರಿನ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯ ವಿಷ್ಣುಮಯ್ಯರವರ ಈಗಾಗಲೇ ಅವರು ಹೇಳಿದ್ದಾರೆ ಅವೆಲ್ಲವನ್ನು ನಾನು ಒಪ್ಪಿಕೊಳ್ಳುತ್ತಾ, ಆದರಾತಿಥ್ಯಕ್ಕೆ, ಸಮರ್ಪಣಾ ಭಾವದ ಸೇವೆಗೆ, ನಾಯಕತ್ವಕ್ಕೆ ಮಂಗಳೂರು ಕ್ಲಬ್ಬಿಗೆ ಸರಿಸಾಟಿಯಾದ ಕ್ಲಬ್ ಇನ್ನೊಂದಿದ್ದರೆ ಅದು ಮಂಗಳೂರು ಕ್ಲಬ್ಬೇ. ಹಾಗಾಗಿ ಅಂಥ ಒಂದು ಶ್ರೇಷ್ಠವಾದಂಥ ಕ್ಲಬ್ಬು ಅದು ಜಿಲ್ಲೆಯಲ್ಲಿ ಮಾತ್ರ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದವರೆಗೂ ಕೂಡ ಅದು ಗುರುತಿಸಿಕೊಂಡಿರ್ತಕ್ಕಂಥ ಗೌರವಿಸಲ್ಪಟ್ಟಂಥ ಒಂದು ಸಂಸ್ಥೆ ಅಂತ ಹೇಳಿದರೆ ಅದು ಅತಿಶಯೋಕ್ತಿ ಆಗಲಿಕ್ಕಿಲ್ಲ. ಎಲ್ಲ ಕಾರ್ಯಕ್ರಮಗಳು, ಒಂದು ವಾರದಲ್ಲಿ ನಡೆದಂಥ ಕಾರ್ಯಕ್ರಮಗಳು, ಇವತ್ತು ನಡೆದಂಥ ಕಾರ್ಯಕ್ರಮಗಳು ಬಹುಶಃ ಸೇವೆಯ ಮಟ್ಟಿಗೆ ಅದು ಅತ್ಯುನ್ನತ ಸ್ಥಾನದಲ್ಲಿ ನಿಲ್ತಕ್ಕಂಥ ಮಂಗಳೂರು ಕ್ಲಬ್ಬಿಗೆ ನಾನು ವಿಶೇಷವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಮುಂದಿನ ದಿನಗಳಲ್ಲೂ ಕೂಡ ವಿಜಯ ವಿಷ್ಣುಮಯ್ಯರವರ ತಂಡದ ಕೆಲಸ ಒಳ್ಳೆಯ ರೀತಿಯಲ್ಲಿ ಮುಂದುವರಿಯುವಂಥ ಕ್ಲಬ್ಬಿಗೆ ನಾನು ಶುಭ ಕೋರಲಿಕ್ಕೆ ಇಷ್ಟಪಡ್ತೇನೆ. ಈ ವೇಳೆ ಲಯನ್ಸ್ ಕ್ಲಬ್ ಮಂಗಳೂರಿನ ಅಧ್ಯಕ್ಷರಾದ ಲಯನ್ MJF ವಿಜಯ ವಿಷ್ಣುಮಯ್ಯ, ಕಾರ್ಯದರ್ಶಿ ಲಯನ್ ಹೇಮರಾವ್, ಖಜಾಂಜಿ ಲಯನ್ ಮನೋಹರ್ ಶೆಟ್ಟಿ, ವಲಯಾಧ್ಯಕ್ಷ ವೆಂಕಟೇಶ್ ಬಾಳಿಗ, ಉಪಾಧ್ಯಕ್ಷ ಸತೀಶ್ ರೈ, ರಾಜ್ಯಪಾಲರಾದ ದೇವದಾಸ್ ಭಂಡಾರಿ, ಮಾಜಿ ರಾಜ್ಯಪಾಲರುಗಳಾದ ಕಿಶೋರ್ ರಾವ್ ಹಾಗೂ ಅರುಣ್ ಶೆಟ್ಟಿ, ಜಿಲ್ಲಾ ಲಯನ್ ಮಹಿಳಾ ರಾಯಭಾರಿ ಇಂದಿರಾ ಶೆಟ್ಟಿ, ಪ್ರಥಮ ಮಹಿಳೆ ಸುಕಲತಾ ಭಂಡಾರಿ, ಲಯನೆಸ್ ಅಧ್ಯಕ್ಷೆ ಜ್ಯೋತಿ M ಶೆಟ್ಟಿ, ಲಿಯೋ ಅಧ್ಯಕ್ಷ ವಿಘ್ನೇಶ್ ಬಾಳಿಗ ಹಾಗೂ ಲಯನ್ಸ್ ಕ್ಲಬ್ನ ಸದಸ್ಯರು ಉಪಸ್ಥಿತರಿದ್ದರು.